ತಂದೆ ಮಾತು ಕೇಳ್ತೀಯ ಅನ್ನೋ ನಂಬಿಕೆಯಲ್ಲಿ ನಿನಗೆ ರಾಮ್ ಅಂತ ಹೆಸರಿಟ್ಟೆ. ಆದರೆ ಅದರಲ್ಲಿ ನಿನಗೆ ಕಾಡಿಗೆ ಕಳಿಸೋ ಉದ್ದೇಶ ಇದ್ದಿದ್ದಿಲ್ಲ. ಯಾಕಂದ್ರೆ ನನಗೆ ಲಕ್ಷ್ಮಣ, ಭರತ, ಶತ್ರುಘ್ನ ಯಾರೂ ಇಲ್ಲ. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ಅಮ್ಮನಾಸೆಯ ಆರತಿಯಾಗು, ಅಪ್ಪನಾಸೆಯ ಆಗಸವಾಗು, ಒಳ್ಳೆ ಜನರಲೊಂದಾಗು, ನಾಡಿನ ಒಳ್ಳೆಯ ಪ್ರಜೆಯಾಗು. ಯಾರು ಹೆತ್ತರಯ್ಯ ಇಂಥ ಕಂದನನ್ನು, ಅಂತ ಲೋಕ ಮೆಚ್ಚಬೇಕು ನಿನ್ನನ್ನು. ನಮ್ಮ ಆಶಾ ಗೋಪುರದ ಕಲಶವಾಗು, ವಿದ್ಯೆ ಎಂಬ ಖಡ್ಗವೊಂದು ತಂದೆ ಕೊಡುಗೆ, ವಿನಯವೆಂಬ ಅಸ್ತ್ರವೊಂದು ತಾಯಿಯ ಕೊಡುಗೆ, ದ್ರೋಹಿ ಎಂಬ ಪಟ್ಟದಿಂದ ದೂರವಾಗು.